ಸುಗ್ರೀವ, ಏನನ್ನು ಯೋಚಿಸುತ್ತಿರುವೆ? ನಿನ್ನ ಅಭಿಪ್ರಾಯವೇನು? ನನ್ನ ಮಾವ ವಿಶೇಷಣ್ಣನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಹನುಮಂತ, ನಿನ್ನ ಅಭಿಪ್ರಾಯವೇನು? ಪ್ರಭು, ಪ್ರತಿಯೊಬ್ಬ ವಾನರರ ಮನಸ್ಸಿನಲ್ಲೂ ತಾವು ಅಧರ್ಮ ಅನೀತಿಗಳ ವಿರುದ್ಧ ಹೋರಾಡುತ್ತಿದ್ದೀರಿ ಎಂಬ ಭಾವನೆ ಇದೆ. ಧರ್ಮ ಸ್ವರೂಪರಾದ ನಿಮ್ಮ ಪರವಾಗಿ ಹೋರಾಡಿ ಗೆಲ್ಲಬೇಕೆಂಬ ದೃಢ ಸಂಕಲ್ಪವಿದೆ. ಪುರುಷೋತ್ತಮನಾದ ತಮ್ಮ ಕಾರ್ಯ ಸಾಧನೆಗಾಗಿ ತಮ್ಮನ್ನು ಸಮರ್ಪಿಸುವುದು, ತಮ್ಮ ಸರ್ವಶಕ್ತಿಯನ್ನು ವಿನಿಯೋಗಿಸುವುದು ಪುಣ್ಯ ಕಾರ್ಯವೆಂದು ಎಲ್ಲರ ಭಾವನೆ. ಇದು ಬರೀ ಯುದ್ಧವಲ್ಲ ಪ್ರಭು, ಧರ್ಮ ಪಾಲನೆಯ ಪವಿತ್ರ ಕಾರ್ಯ. ಭಲೆ ಭಲೆ ಹನುಮಂತ, ನಿನ್ನ ಸದ್ಗುಣಗಳಿಗೆ, ಧರ್ಮ ಪ್ರೀತಿಗೆ ತಕ್ಕ ಮಾತುಗಳನ್ನೇ ಆಡಿದೆ. ಇದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. ವಾನರ ವೀರರ ಬಗ್ಗೆ ನೀನು ಆಡಿದ ಮಾತುಗಳು ಯಥಾರ್ಥವಾಗಿವೆ. ಆದರೆ ನಮ್ಮ ಕಡೆ ಈ ಪ್ರಚೋದನೆಯಿಂದ ರಾವಣ ಅತ್ಯಂತ ಕ್ರೋಧಾವಿಷ್ಟನಾಗಿರುತ್ತಾನೆ. ತನ್ನ ಸೇನೆಗೆ ಪ್ರತಿದಾಳಿ ಮಾಡಲು ಆಜ್ಞಾಪಿಸಿರುತ್ತಾನೆ. ಯಾವ ಕ್ಷಣದಲ್ಲಾದರೂ ಬಹುಸಂಖ್ಯೆಯ ರಾಕ್ಷಸ ಸೇನೆ ನಮ್ಮ ಮೇಲೆ ಮುಗಿಬೀಳಬಹುದು. ಆದರೆ ಹನುಮಂತ ಹೇಳಿದ ಹಾಗೆ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಮ್ಮ ವಾನರ ಸೇನೆ ಆ ರಾಕ್ಷಸ ದಾಳಿಯನ್ನು ಸಮರ್ಥವಾಗಿ ಎದುರಿಸಬಲ್ಲರು. ನಿನ್ನ ಮಾತು ನಿಜ ವಿಭೀಷಣ. ಇದು ಧರ್ಮಯುದ್ಧ. ಧರ್ಮದ ಪರವಾಗಿರುವ ನಾವು ರಾಕ್ಷಸರ ದಾಳಿಗೆ ಹೆದರಬೇಕಾಗಿಲ್ಲ. ಆ ಧರ್ಮದ ಬೆಂಬಲದಿಂದಲೇ ಹನುಮಂತ ಸಾಗರವನ್ನು ಹಾರಿ ಸೀತಾಮಾತೆಯನ್ನು ಹುಡುಕಿದ್ದು. ಅದೇ ಧರ್ಮದ ಬೆಂಬಲದಿಂದ ನಾವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದೇವೆ. ಅದೇ ಧರ್ಮದ ಬೆಂಬಲದಿಂದಲೇ ನಾವು ಖಂಡಿತ ಜಯಶೀಲರಾಗುತ್ತೇವೆ. ಜೈ ಶ್ರೀರಾಮ್! 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 ಸೀತೆ, ಸೀತೆ, ಏಕೆ ಈ ಆತುರ ತ್ರಿಜಟೆ? ಏನಾಯಿತು? ನಿನಗೆ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕೆಂದೇ ನಾನು ಆತುರದಿಂದ ಬಂದೆ. ಮುಖ್ಯವಾದ ವಿಷಯವೇ? ಏನದು ತ್ರಿಜಟೆ? ನನ್ನ ಸ್ವಾಮಿ ಕ್ಷೇಮವಾಗಿದ್ದಾರೆ ತಾನೆ? ನಿನ್ನ ಸ್ವಾಮಿಯ ಕ್ಷೇಮಕ್ಕೆ ಯಾವ ಬಾಧಕವೂ ಇಲ್ಲ. ಈಗ ಲಂಕೇಶ್ವರ ತನ್ನ ಕ್ಷೇಮದ ಬಗ್ಗೆ ಯೋಚನೆ ಮಾಡುವ ಪ್ರಸಂಗ ಬರಬಹುದು. ಅಂಥ ಘಟನೆ ಏನು ನಡೆಯಿತು ತ್ರಿಜಟೆ? ಇಂದು ಅಧಿಕೃತವಾಗಿ ಯುದ್ಧ ಆರಂಭವಾದಂತಾಯಿತು. ಅಂದ ಮೇಲೆ ಮಾತೆ ಸುರಮೆ ಹೇಳಿದ ಮಾತು ಸತ್ಯವಾಯಿತು. ಆ ದುಷ್ಟ ರಾವಣ ತನ್ನ ಮಾತೆ ಕೈಕಸಿ ತಾತ ಮಾಲ್ಯವಂತರ ಮಾತುಗಳನ್ನು ಧಿಕ್ಕರಿಸಿ ಯುದ್ಧವನ್ನೇ ಆರಿಸಿಕೊಂಡದ್ದು ಎಲ್ಲ ಪರಿಣಾಮದಲ್ಲಿ ಅವನಿಗೆ ಕೇಡನ್ನು ತರುವುದು ಎಂಬುದು ನಿಜವಾಗುತ್ತಿದೆ. ನಿನ್ನ ಮಾತು ನಿಜ. ರಾವಣನ ಹಠದಿಂದ ಈ ಯುದ್ಧ ಆರಂಭವಾಗಿದೆ. ಆದರೆ ಸದ್ಯದಲ್ಲಿ ವಾನರರ ಕೈ ಮೇಲಾಗಿದೆ. ರಾಕ್ಷಸ ಸೈನ್ಯ ಯುದ್ಧದಲ್ಲಿ ಹಿಮ್ಮೆಟ್ಟುವಂತಾಗಿದೆ. ತ್ರಿಜಟೆ, ಇದು ನಿಜವಾಗಲೂ ಸಂತೋಷದ ವಿಷಯ. ನನಗೆ ನಂಬಿಕೆ ಇದೆ. ನನ್ನ ಸ್ವಾಮಿಯ ಪರಾಕ್ರಮದ ಮುಂದೆ ರಾಕ್ಷಸರ ಸೈನ್ಯ ನಿಲ್ಲಲು ಸಾಧ್ಯವಿಲ್ಲ. ಆ ದುಷ್ಟ ರಾವಣ ಪರಾಜಿತನಾಗುವುದು ಸತ್ಯ. ಆದರೆ ಅದು ಬೇಗ ಆಗಬೇಕು ಅಷ್ಟೇ. ಅದು ಸಾಧ್ಯವಾಗಬೇಕಾದರೆ ಆ ರಾವಣ ನಿನ್ನ ಸ್ವಾಮಿಯ ಎದುರು ಬಂದು ಯುದ್ಧಕ್ಕೆ ನಿಲ್ಲಬೇಕು. ಏಕೆ ತ್ರಿಜಟೆ? ರಾವಣ ರಣರಂಗಕ್ಕೆ ಬರುವುದಿಲ್ಲ ಎನ್ನುತ್ತೀಯಾ? ಸದ್ಯದಲ್ಲಿ ಅವನು ನೇರವಾಗಿ ರಾಮನಿಗೆ ಎದುರಾಗುವುದಿಲ್ಲ. ತನ್ನ ರಾಕ್ಷಸ ವೀರರ ಮೇಲೆ ಅವನಿಗೆ ಅಪಾರವಾದ ವಿಶ್ವಾಸವಿದೆ. ಇಂದ್ರಜಿತು, ಕುಂಭಕರ್ಣ ಮೊದಲಾದವರನ್ನು ಮುಂದೆ ಬಿಟ್ಟು ವಾನರರ ಮೇಲೆ ಜಯ ಸಾಧಿಸಲು ಪ್ರಯತ್ನಿಸುತ್ತಾನೆ. ಅವನ ಅವಿವೇಕವೇ ಅವನಿಗೆ ಮುಳುವಾಗುತ್ತದೆ. ಹೇಗಿದ್ದರೂ ಯುದ್ಧ ಆರಂಭವಾಗಿದೆ. ಆ ರಾವಣನ ದುಷ್ಟತನಕ್ಕೆ ತಕ್ಕ ಶಾಸ್ತಿಯಾಗುವುದು ಖಂಡಿತ. ಅದರಲ್ಲಿ ನನಗೆ ಕಿಂಚಿತ್ತೂ ಸಂದೇಹವಿಲ್ಲ. ನಿನ್ನ ನಿರೀಕ್ಷೆ ಬೇಗ ಸಫಲವಾಗಲಿ ಎಂದು ನಾನು ಬಯಸುತ್ತೇನೆ ಸೀತೆ.
ನಾನು ಅಗೋಚರನಾಗಬಲ್ಲೆ. ನನ್ನ ಅಪಾರ ಮಾಯಾಜಾಲದಿಂದ ಪ್ರತಿರೂಪವನ್ನು ಸೃಷ್ಟಿಸಬಲ್ಲೆ. ಸುಳ್ಳನ್ನೇ ನಿಜವೆಂದು ಭ್ರಮಿಸುವಂತೆ ಮಾಡಿ ಕಂಗೆಡಿಸಬಲ್ಲೆ. ನನ್ನ ಈ ಮಾಯಾಜಾಲದ ಮುಂದೆ ಎಂಥ ವೀರನ ಪರಾಕ್ರಮವಾದರೂ ನಿಷ್ಫಲವಾಗುತ್ತದೆ. ಶಕ್ತಿಯಲ್ಲಾಗಲಿ ಯುಕ್ತಿಯಲ್ಲಾಗಲಿ ನನಗೆ ಸಮಾನರಾರು. ನನಗೆ ಸಮಾನರಾರು. ಪ್ರಭುಗಳಿಗೆ ಜಯವಾಗಲಿ. ಎಲೈ ದೂತ, ನನಗೆ ನೀನು ಯಾವ ವಿಷಯವನ್ನು ತಂದಿರುವೆ? ಪ್ರಭು, ನಿಮ್ಮಲ್ಲಿ ಭಿನ್ನಮಿಸಬೇಕಾದ ವಿಷಯವೇನೋ ಇದೆ. ಆದರೆ ತಾವು ಭುಜಬಲದಲ್ಲಾಗಲಿ ಮಾಯಾ ವಿದ್ಯೆಗಳಲ್ಲಾಗಲಿ ಇಷ್ಟೊಂದು ಶಕ್ತಿವಂತರಾಗಿರುವಾಗ ನಮ್ಮ ಸೈನ್ಯ ಸಾವು ನೋವುಗಳನ್ನು ಅನುಭವಿಸುತ್ತಿದೆಯಲ್ಲ, ಅದು ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಏನಂದೆ? ರಾಕ್ಷಸರ ಸೇನೆಯಲ್ಲಿ ಸಾವು ನೋವುಗಳೇ? ಅಸಂಭವ, ಅಸಂಭವ. ಫಲವಂತರಾದ ರಾಕ್ಷಸರಲ್ಲಿ ಬಾಲವಿರುವ ಆ ಕಪಿಗಳಲ್ಲಿ ಆ ಕಪಿಗಳು ರಾಕ್ಷಸರನ್ನು ಕೊಲ್ಲುವುದು ಹೇಗೆ ತಾನೇ ಸಾಧ್ಯ? ದುರಾದೃಷ್ಟವಶಾತ್ ಅದು ಸತ್ಯ ಪ್ರಭು. ರಾವಣೇಶ್ವರರು ಕೋಟೆಯ ದ್ವಾರವನ್ನು ಭದ್ರಪಡಿಸಿ ಆಕ್ರಮಣವನ್ನು ತಡೆಯುವಂತೆ ಸೂಚಿಸಿದರು. ಆದರೆ ನೀವು ಹೇಳಿದ ಆ ಬಾಲದ ಕೋತಿಗಳು ಸಾಮಾನ್ಯರಲ್ಲ ಪ್ರಭು. ಅವರ ಶೌರ್ಯ ಪರಾಕ್ರಮ ಅದ್ಭುತ. ನಿಜವಾಗಲೂ ಆ ವಾನರರು ನಮ್ಮ ಕಡೆಯ ಹಲವು ರಾಕ್ಷಸರನ್ನು ಸಂಹಾರ ಮಾಡಿದರು ಪ್ರಭು. ಹಾರುವುದರಲ್ಲಿ ನಿಸ್ಸೀಮರಾದ ಆ ಕಪಿವೀರರು ನಮ್ಮ ಕೋಟೆಯ ಮೇಲೆ ಹತ್ತಿ ದಾಂಧಲೆ ಮಾಡುತ್ತಿದ್ದರೆ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಪ್ರಭು. ಸಾಕು ಸಾಕು, ಆ ವಾನರರ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಕಾಗಿಲ್ಲ. ಅಂದರೆ ತಾವು ತಮ್ಮ ಭುಜಬಲ ಮಾಯಾಬಲಗಳನ್ನು ಬಳಸಿ ವಾನರ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಹೊರಡುತ್ತೀರಾ ಪ್ರಭು? ಅಗತ್ಯವಿಲ್ಲ ದೂತ. ರಾಕ್ಷಸರ ಸೇನೆಯಲ್ಲಿ ವೀರರಿಗೇನು ಕೊರತೆ, ಮಹಾಪರಾಕ್ರಮಿಗಳಿಗೇನು ಕೊರತೆ, ಅತಿರಥ ಮಹಾರಥರಿಗೇನು ಕೊರತೆ? ಆ ವಾನರರ ಸೈನ್ಯವನ್ನು ನುಂಗಿ ನೀರು ಕುಡಿಯಬಲ್ಲ ಅನೇಕ ರಾಕ್ಷಸ ವೀರರಿದ್ದಾರೆ. ಈ ವಿಷಯ ನಮ್ಮ ತಂದೆಯವರಿಗೂ ಗೊತ್ತಿದೆ. ಅಂಥ ಸಂದರ್ಭ ಬಂದಾಗ ನೋಡೋಣ. ಈಗ ನೀನಿನ್ನು ಹೊರಡು. ಯುದ್ಧದ ವಾರ್ತೆಯನ್ನು ನನಗೆ ಆಗಾಗ ತಿಳಿಸುತ್ತಿರು. ಅಪ್ಪಣೆ ಪ್ರಭು.
ವಂದನೆಗಳು ಮಹಾಪ್ರಭು. ಪ್ರಹಸ್ತ, ನೀನು ರಣರಂಗದಿಂದ ಬರುತ್ತಿರುವೆ ತಾನೇ? ಹೌದು ಪ್ರಭು, ರಣರಂಗದಿಂದಲೇ ಬರುತ್ತಿದ್ದೇನೆ. ಹೇಳು. ನಮ್ಮ ರಾಕ್ಷಸ ವೀರರು ಆ ವಾನರರನ್ನು ಕೋಟೆಯ ದ್ವಾರದಿಂದ ಹೊಡೆದಟ್ಟಿದರು ತಾನೇ? ಕ್ಷಮಿಸಿ ಪ್ರಭು, ನಮ್ಮ ರಾಕ್ಷಸ ವೀರರು ಅಪರಿಮಿತ ಪರಾಕ್ರಮದಿಂದಲೇ ಹೋರಾಡುತ್ತಿದ್ದಾರೆ. ಆದರೆ ಆ ವಾನರರನ್ನು ಹಿಮ್ಮೆಟ್ಟಿಸುವುದು ಸಾಧ್ಯವಾಗಲಿಲ್ಲ ಪ್ರಭು. ಅಂದರೆ ಈ ಅಸಾಮಾನ್ಯ ಶೂರ ರಾವಣನ ವೀರ ಸೈನಿಕರು ಕಪಿಗಳೆದುರು ಸೋಲುತ್ತಿದ್ದಾರೆ ಎಂದಲ್ಲವೇ ನಿನ್ನ ಮಾತಿನ ಅರ್ಥ? ಏಕೆ ಮೌನವಾಗಿರುವೆ? ಆ ವಾನರರು ರಾಕ್ಷಸರನ್ನು ಬೇಟೆಯಾಡುತ್ತಿದ್ದಾರೆ ಎಂದು ಹೇಳಲು ನಿನಗೆ ಬಾಯಿ ಬರುತ್ತಿಲ್ಲವಲ್ಲ? ಹೇಳಲು ನಿನಗೆ ಇಷ್ಟು ಕಷ್ಟವಾದರೆ ಇನ್ನು ಅದನ್ನು ಸಹಿಸಿಕೊಳ್ಳಲು ನನಗೆಷ್ಟು ಕಷ್ಟವಾಗಬಹುದು? ನಿಮ್ಮನ್ನು ನಂಬಿ ಪ್ರಯೋಜನವಿಲ್ಲ. ನಾನೇ ಯುದ್ಧಕ್ಕೆ ಹೋಗಿ ಒಂದೇ ಒಂದು ಗಳಿಗೆಯಲ್ಲಿ ಆ ಸಮಸ್ತ ವಾನರ ಸೇನೆಯನ್ನು, ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬರುತ್ತೇನೆ.